ಇಲ್ಲಿ ಇನ್ನೊಂದು ಅದ್ಭುತ ಅಂತ ಅನ್ಸಿದ್ದು ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದಾರೆ, ಅವ್ರು ಜನರೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ಬರುವಾಗ ಎನಪೋಯ ಅಂತ ಇತ್ತು, ಇಲ್ಲಿ ಒಂದು ಕಂಪನಿ ಇದೆ, ಮೇ ಬಿ ಅವ್ರದ್ದು ಏನಾದ್ರು ಎಸ್ಟೇಟ್ ಇರಬಹುದಾ ಏನಂತ ಗೊತ್ತಿಲ್ಲ. ಇಲ್ಲಿ ದಾರಿ ನೋಡ್ಬೇಕು ಬನ್ನಿ, ಇಲ್ಲಿ ಯಾವುದೋ ದಾರಿಯಿಂದ ನಾವು ಬಂದ್ವಿ. ಅಪ್ಪುಜಿ ರೋಡ್ ಇದೆಯಾ? ಹಾ, ಇಲ್ಲೆಲ್ಲೋ ಒಂದು ರೋಡ್ ಇದೆ. ಇಲ್ಲಿ ಕರೆಕ್ಟ್, ಇಲ್ಲೊಂದು ರೋಡ್ ಇದೆ. ಸರಿ, ಇದೇನು ಅಂತ ಗೊತ್ತಾಗ್ಲಿಲ್ಲ ನಂಗೆ. ನಿಮಗೇನಾದ್ರೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದೇನು ಅಂತ ಕ್ಲಾರಿಟಿ ನನಗಿಲ್ಲ, ಗೊತ್ತಿಲ್ಲ. ಕಾಡಲ್ಲೇ ಒಂದು 5 ಕಿಲೋಮೀಟರ್ ಬಂದಿದೀವಿ ನಾವು. ಇಲ್ಲಿ ಚಾರ್ಮಡಿ ಘಾಟ್ ಮೇಲೆ ಎಂಟ್ರೆನ್ಸ್ ಇಂದ ಇಲ್ಲಿ ತನಕ ಒಂದು 5 ಕಿಲೋಮೀಟರ್ ಆಫ್ ರೋಡ್ ಫುಲ್ಲು. ಅಲ್ಲ, ಅಲ್ಲೇನೋ ಇದೆ. ಹೋಗೋಣ. ವಿದ್ಯುತ್ ತಯಾರಿಕಾ ಘಟಕ ಇದು. ಇಲ್ಲಿ ನಾವು ಬಂದಿದೀವಿ ಇವಾಗ. ಅಂದ್ರೆ ನಾವೀಗ ಮಿಸ್ ಆಗಿ ಬಂದಿರೋದು ಈ ರೋಡಿಗಲ್ಲ, ಇನ್ನೊಂದು ರೋಡ್ ಆ ಕಡೆ ಇದೆ. ಆಮೇಲೆ ನಿಮ್ ಫ್ರೆಂಡ್ ಅವ್ರ ಮಗಳು ಖುಷಿ. ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ನೀವು ಈ ಕಾಡಲ್ಲಿ, ಬಾಂಜಾರಲ್ಲಿ? ಹುಟ್ಟಿದ್ದೆ ಇಲ್ಲಿ. ಸಿಟಿಗೆಲ್ಲ ಹೋಗ್ಬೇಕಂದ್ರೆ ಸೋಮವಾರ ಹೋಗೋದು, ಗಾಡಿ ಇದೆ. ಒಂದು ಗಾಡಿ ಇದೆಯಾ? ಗೌರ್ಮೆಂಟ್ ಅಥವಾ ಪ್ರೈವೇಟ್? ಇಲ್ಲಪ್ಪ, ಅದು ಬಾಡಿಗೆ ಮಾಡ್ಕೊಂಡು ಎಲ್ಲರೂ ಸೇರಿ ಹೋಗೋದು? ಎಲ್ಲರೂ ಸೇರಿ ಒಟ್ಟಿಗೆ ಹೋಗೋದು. ಎಲ್ಲ ಒಂದೇ ಕುಟುಂಬ, 48 ಮನೆ ಇದೆ, ಎಲ್ಲ ಒಂದೇ ಕುಟುಂಬದವರು. ಮತ್ತೆ ಅವರೆಲ್ಲ ಇದೇ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರದ? ಇಲ್ಲ, ಅವರು ಬೇರೆ ಇದ್ದಾರೆ, ನಾವು ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತೀವಿ. ಹಾಂ, ಇದು ಒಂದು ವಿದ್ಯುತ್ ತಯಾರಿಕಾ ಘಟಕ ಅಲ್ಲ? ಸೊ ಇದೊಂದು 5 ವರ್ಷ ಆಗಿದೆ ಸ್ಟಾರ್ಟ್ ಆಗಿ, ಹಾಗಾಗಿ ಸ್ವಲ್ಪ ಜನಕ್ಕೆ ಇಲ್ಲಿ ಕೆಲಸ ಸಿಕ್ಕಿದೆ. ಇಲ್ಲಾಂದರೆ ಕೃಷಿ ಮಾಡ್ತಿದ್ರಾ? ಕೃಷಿ ಉಂಟು, ಅಡಿಕೆ ಉಂಟು ಮನೆಯಲ್ಲಿ. ಅಚ್ಚಾ, ಸೊ ವಾರಕ್ಕೆ ಒಂದು ದಿನ ಸೋಮವಾರ ಹೋಗ್ತೀರಾ, ಏನೇನು ಬೇಕೆಲ್ಲ ತಗೊಂಡು ಬರ್ತೀರಾ ಅಲ್ಲ? ಮಕ್ಕಳಿಗೆಲ್ಲ ಎಜುಕೇಷನ್ ಹೋಗ್ತಾರೆ ಸ್ಕೂಲಲ್ಲಿ. ಇದು ಶ್ರಾವ್ಯ ದೂರ ಅಲ್ವಾ ಇಲ್ಲಿಂದ? ಬೆಳಿಗ್ಗೆ ಒಂದು ರೌಂಡ್ ಗಾಡಿ ಹೋಗ್ತಾರೆ, ಹೋಗಿ ಮತ್ತೆ ಬರ್ತಾರೆ. ಅಲ್ಲೇ ಕೂತು ಅವ್ರನ್ನ ಮತ್ತೆ ಕರ್ಕೊಂಡು ಬರಬೇಕು, ಹಾಗೆ ಬರಬೇಕಲ್ಲ? ಅವ್ರ ಸ್ವಂತ ಗಾಡಿ. ಹೌದು. ಏನು ಹೆಸರು ನಿಮ್ಮದು? ಶೈಲಾವತಿ. ಕಾಡಲ್ಲಿ ಪ್ರಾಣಿಗಳೆಲ್ಲ ಏನಾದರೂ ಎಲ್ಲ ಇದೆ, ಸಿಕ್ಕಿದೆಯಾ? ಸಿಗ್ತಾನೆ ಇರುತ್ತೆ ಅಲ್ವಾ? ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ಕೋಬೇಕು, ಇಲ್ಲಾಂದ್ರೆ ಬದುಕಲಿಕ್ಕಾಗಲ್ಲ. ಎಂಥ ಪ್ರಾಣಿಗಳು ನೋಡಿರ್ಬೋದು? ಎಲ್ಲ ಆನೆ, ಹುಲಿ ಎಲ್ಲ ಇದೆ. ಹುಲಿ ನೋಡಿದ್ದೀರಾ? ಏನು ಮಾಡಿಲ್ಲ, ದೂರದಿಂದನೇ ನೋಡಿ ಹೋಗ್ಬಿಡುತ್ತದು ಅಲ್ಲ? ಬಾಂಜಾರಲ್ಲಿ ಒಂದು ವಿದ್ಯುತ್ ತಯಾರಿಕಾ ಘಟಕ ಇದೆ, ಅಲ್ಲಿದ್ದೀನಿ ನಾನೀಗ. ನನ್ನ ಜೊತೆ ಇಲ್ಲೊಬ್ರು ಇಂಜಿನಿಯರ್ ಇದ್ದಾರೆ, ಅವ್ರ ಹೆಸರು ವಿನಯ್ ಸರ್. ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನಾನಿಲ್ಲಿ 5 ಇಯರ್ಸ್ ಆಯ್ತು ಮೇಡಮ್. 5 ಇಯರ್ಸ್ ಆಯಿತು. ಒಂದು ಹೊಸ ಘಟಕ ಅನ್ಸುತ್ತಲ್ಲ ಇದು? ಹೌದು. ಈಗಿನ ಜನ ಏನು ಗೊತ್ತಾ, ಅರೆ ಪವರ್ ಫ್ರೀಯಾಗಿ ಸಿಗ್ತಾ ಇದೆ, ಹೆಂಗೆ ಬೇಕೋ ಹಂಗೆ ಯೂಸ್ ಮಾಡ್ತಾರೆ. ಅಂಥವ್ರಿಗೆ ಏನು ಮೆಸೇಜ್ ಕೊಡ್ತೀರಾ ಅಂತ? ಮೇಡಮ್, ಫ್ರೀಯಾಗಿ ಕೊಡ್ತಾರೆ ಅಂದ್ಬಿಟ್ಟು ನಾವು ಜನ್ರೇಷನ್ ಕಾಸ್ಟ್ ಅಂತ ಒಂದು ಬಿದ್ದೆ ಬೀಳುತ್ತಲ್ವಾ? ಹೌದು. ಹಂಗೆ ಸಿಕ್ತಾಗ ನಾವು ಫ್ರೀಯಾಗಿ ಸಿಗುತ್ತೆ ಅಂತ ಯದ್ವಾತದ ಯೂಸ್ ಮಾಡೋದು ಎಷ್ಟು ಸರಿ ಮೇಡಮ್? ನಮಗೆ ಎಷ್ಟು ಯೂಸ್ ಇದೆ ಅಷ್ಟು ಬಳಸ್ಕೊಂಡು ಮಿಕ್ಕಿದ್ದನ್ನ ಬೇರೆಯವ್ರಿಗೂ ಬಳಸ್ಲಿಕ್ಕೆ ಬಿಡೋದು